ಗ್ರಂಥಾಲಯ ಅದು ಅಜ್ಞಾನವೆಂಬ ಅಂಧಕಾರವ ಹೊಡೆದೋಡಿಸುವ ಜ್ಞಾನವೆಂಬ ಬ್ರಹ್ಮಾಸ್ತ್ರಗಳನ್ನು ಸಂಗ್ರಹಿಸಿರುವ ಶಸ್ತ್ರಾಗಾರವಿದ್ದಂತೆ. ಜ್ಞಾನದ ಹಸಿವನ್ನು ನೀಗಿಸಿಕೊಳ್ಳುವ ತವಕದಲ್ಲಿರುವವರಿಗೆ ಅದು ತವರು ಮನೆಯಾಗಬೇಕು. ದೀಪಾವಳಿಗೆ ಮಾವನ ಮನೆಗೆ ಬಂದ ಅಳಿಯನಿಗೆ ತರಾವರಿಯ ತಿನಿಸು, ಬೂರಿ ಭೋಜನ ಮಾಡಿಸಿ ಕಾಳಜಿ ಮಾಡುವಂತೆ. ಗ್ರಂಥಾಲಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗ್ರಂಥಗಳ ಗುಡ್ಡೆ ಹಾಕಿ ಓದುಗರ ನೆತ್ತಿ ತಂಪಾಗುವಂತೆ ಮಾಡುವ ವಾತಾವರಣವಿರಬೇಕು. ಆದರೆ ಬಳಗಾನೂರು ಪಟ್ಟಣದ ಸಂತೆ ಬಜಾರದಲ್ಲಿ ಖಾಸಗಿ ಕಂಪನಿಯಲ್ಲಿ ನೌಕರಿ ಮಾಡುವ ಬ್ರಹ್ಮಚಾರಿಯ ಕೊಠಡಿಯಂತಿರುವ ಹಳೆಯ ಕಟ್ಟಡದಲ್ಲಿ ಮುರಿದ ಮೇಜು, ಬಿರಿದ ಕುರ್ಚಿ, ಹರಿದ ಪುಸ್ತಕ, ಧೂಳು ನುಂಗಿ ದಪ್ಪವಾದ ಪರಿಸರ, ಕಾಳಜಿ ಸಾರುವ ಪುಸ್ತಕಗಳು, ತಾರಸಿಯ ಮೇಲೆ ಯಾರೂ ಕೇಳದ ಪತ್ತೆದಾರಿ ಕತೆಗಳನ್ನು ಎಣೆಯುತ್ತಿರುವ ಜೇಡರ ಹುಳುಗಳು, ಆ ಕತೆ ಬಿಡುಗಡೆಯಾಗುವ ಮುನ್ನವೇ ಕಿವಿಯಲ್ಲಿ ಪೈರಸಿ ಮಾಡುತ್ತಿರುವ ಸೊಳ್ಳೆಗಳು. ನಮ್ಮೂರಿನಲ್ಲಿ ಗ್ರಂಥಾಲಯವಿದೆ ಎಂಬುದೊಂದೇ ಹೆಮ್ಮೆ. ಇದರ ಬಗ್ಗೆ ಪಂಚಾಯಿತಿ ಸದಸ್ಯ, ಅಧ್ಯಕ್ಷರಿಗಾಗಲಿ, ಮುಖ್ಯಾಧಿಕಾರಿಗಳಿಗಾಗಲಿ, ಶಿಕ್ಷಣ ಪ್ರೇಮಿಗಳಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಹೋರಾಟಗಾರರಿಗಾಗಲಿ, ರಾಜಕಾರಣಿಗಾಗಲಿ ಕಾಳಜಿ ಇಲ್ಲ. ಇದು ಸುಮಾರು 12,000 ಜನಸಂಖ್ಯೆ ಇರುವ ಪಟ್ಟಣ. ಇಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಅವರಿಗೆ ವಿವಿಧ ಪುಸ್ತಕಗಳನ್ನು ಒದಗಿಸುವ ಕೆಲಸ ಗ್ರಂಥಾಲಯ ಮಾಡಬೇಕು. ಆದರೆ ಇಲ್ಲಿ ಕೂಡಲು ಜಾಗವಿಲ್ಲದ ರೀತಿಯಲ್ಲಿರುವ ಗ್ರಂಥಾಲಯದಿಂದ ಅದು ಸಾಧ್ಯವಿಲ್ಲ. ಅದಕ್ಕಾಗಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಈ ಗ್ರಂಥಾಲಯದ ಮಂಜೂರಾತಿಗೆ ಅರ್ಜಿ ಹಾಕಿ ನಿರ್ಮಾಣಕ್ಕೆ ಮುಂದಾದರೆ ಸಾವಿರಾರು ವಿದ್ಯಾರ್ಥಿಗಳು, ಓದುಗರಿಗೆ ದೇಶ ವಿದೇಶದ ಕೃತಿಗಳನ್ನು ಆನ್ಲೈನ್ ಓದಲು, ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ವರದಿಯಿಂದಲಾದರೂ ಬಳಗಾನೂರಿಗೆ ಈ ಗ್ರಂಥಾಲಯ ಮಂಜೂರಾಗುವುದೋ ಕಾದು ನೋಡಬೇಕಾಗಿದೆ.